4 ಸರ ಪ್ರೆಸಿಡೆಂಟ್ ಸರ್. 12 ಅದು ಗುಡ್ ಆಫ್ಟರ್ನೂನ್, 4 8 ಗುಡ್ ಈವ್ನಿಂಗ್, 8 12 ಗುಡ್ ನೈಟ್ ಅದು ಮಲ್ತು ಇಂಗ್ಲಿಷ್ ಪ್ರಕಾರ. ಬಟ್ ಅರ್ಥ ಮಾಡ್ಕೊಳ್ಳಿ, ಯಾಕೆ ಸ್ಟೂಡೆಂಟ್ ಆಗಿ ಹೇಳೋದಾದ್ರೆ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ನಾನು, ಗುಡ್ ಮೋರ್ ಪ್ಲಸ್ ಅರ್ನಿಂಗ್ ದಟ್ ಇಸ್ ಗುಡ್ ಮಾರ್ನಿಂಗ್ ಅಂತಾರೆ. ಬೆಳಗ್ಗೆ ಹೊತ್ತು ನಾವು ಹೆಂಗಿರ್ತೀವೋ ಮಧ್ಯಾಹ್ನ ಆದ್ರೂ ಹಂಗೆ ಇರಬೇಕು, ಈವ್ನಿಂಗ್ ಆದ್ರೂ ಮಾರ್ನಿಂಗ್ ತರ ಯಾರು ಫೀಲ್ ಮಾಡ್ತಾರ ಈ ಇಸ್ ದ ಸಕ್ಸಸ್ಫುಲ್ ಪರ್ಸನ್ ಇನ್ ದ ಲೈಫ್. ಅಂಡರ್ಸ್ಟ್ಯಾಂಡ್ ಆಯ್ತು? ಕನ್ಫ್ಯೂಸ್ ಆಯ್ತು? ಗೊತ್ತಿಲ್ಲ ಏನಪ್ಪಾ ಅಂತಂದ್ರೆ ಮುಂಜಾನೆ ಇರ್ಲಿ, ಮಧ್ಯಾಹ್ನ ಇರ್ಲಿ, ಸಾಯಂಕಾಲ ಇರ್ಲಿ ಹೆಂಗಿರ್ಬೇಕು ನಿಮ್ ಜೋಶು, ಎನರ್ಜಿ. ಮೇಡಮ್ ಅವ್ರು ಹೇಳ್ತಾರೆ ಹೀಗೆ ಎನರ್ಜಿ ಬೂಸ್ಟರ್. ಸಚಿನ್ಗೆ ಎನರ್ಜಿ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಎನರ್ಜಿ ಅಂತ ಹೇಳ್ತಾನೆ. ಎಸ್ ಆರ್ ನೋ ಮೇಡಮ್ ಆನ್ಸರ್? ಹಾಗಾದ್ರೆ ಬೂಸ್ಟ್ ಎನರ್ಜಿ ಇದ್ರ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಬೂಸ್ಟ್ ಇಡಬೇಕಾಗಿತ್ತು. ಏನ್ ಇಡ್ತಾರೆ? ಗ್ಲೂಕೋಸ್ ಸಲೈನ್ ಹಚ್ಚಿರ್ತಾರೆ. ಎಸ್ ಆರ್ ನೋ? ಅದಕ್ಕೆ ಅರ್ಥ ಮಾಡ್ಕೋರಿ, ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಎನರ್ಜಿ ಇರುತ್ತೆ ಅಂತ ಹೇಳ್ತಾ ಮೇಡಮ್ ಅವರು ಒಂದು ಹೊಸ ಪದವಿ ಬಿಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾ. ಸೊ dignitaries on the dais today, our college, our society's president sir, and today's presidential position of our Dr. Chidambaram Patil sir, and the college, both colleges is running by our silent principal we can call, so our Hiremat sir, and one more pillars we can call, one more pillars, that is primary pillar is our madam, that is Rajeshri Hiremat madam, and our one more pillar, that is second pillar, that is our Anil sir, and newly joined madam Soumya madam, no? Moorne, that is third pillar is our Soumya madam, including I am the fourth pillar. These are 4 pillars required for to build a building. Yes or no? Yes sir. Agree? Are you agree? ಹೋಗ್ತೀರಾ? ಕನ್ನಡ ಬಳಸ್ತೀನಿ, ಯಾಕಂದ್ರೆ ಕನ್ನಡ ನಂಬಿದ್ರಿ. ಇಂಗ್ಲಿಷು ಮಾತಾಡಕ್ಕೆ ಚೆನ್ನ, ಹೃದಯದ ಭಾಷೆ ಕನ್ನಡ ಚಂದ ಅಂತ ಹೇಳ್ತಾರೆ. ಕನ್ನಡದಲ್ಲಿ ನನ್ನ ಮಾತುಗಳನ್ನು ಮುಂದುವರಿಸ್ತೀನಿ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಹೇಳಿರುವಂತೆ ಬಹಳ ನೋಡಕ್ಕೆ ಇವತ್ತು ಬಹಳ ಖುಷಿ ಅನ್ಸಕತ್ತೆ. ಏನ್ರಿ ಬಹಳ ಖುಷಿ ಅನ್ಸಕತ್ತೆ? ಯಾಕೆ ಖುಷಿ ಅನ್ಸಕತ್ತ? ನಿಮ್ಗೆಲ್ಲ ನೋಡ್ಬೇಕಂದ್ರೆ ನಿಮ್ಮಲ್ಲಿರೋ ಉತ್ಸಾಹ ಎಷ್ಟದ ರೀ? ಇವತ್ತು ಬಹಳ ಉತ್ಸಾಹ ಅದ ರೀ. ನಿನ್ನೆ ಬಸವಕರು ಸರ್ ನಾಳೆ ಪರೀಕ್ಷೆಗಳು ಬರಬೇಕು ಅಂದರು. ನಾನು ಸಡನ್ ಬ್ಯಾಗ್ನ ಹಾಕಿದೆ ಇವತ್ತು ರೀ. ನಮ್ಗೆ ಸಡನ್ ಬೇರೆ ಇರ್ತಾವ್ರಿ. ನಾ ಬೇರೆ ಸಡನ್ ಸರ್ ನೀವು ಬಂದ್ರೆ ಚಂದ ಇರ್ತಾರೆ. ಯಾಕಂದ್ರೆ ನಮ್ಮ ಮೇಲೆ ಒಂದು ಅವ್ರಿಗೆ ಅಭಿಮಾನ ರೀ. ಆಯ್ತು ಬಸ್ಕೊಂಡು ಬರ್ತೀನಿ, ಎಲ್ಲ ತಯಾರಿ ಆಗ್ಯದ. ಸರ್ ಎಲ್ಲ ತಯಾರಿ ಆಗ್ಯದ್ರಿ. ಏನೇನು ತಯಾರು ಮಾಡ್ಕೊಂಡು ಬಸ್ಸಮ್ಮ ಕೇಳೋದು, ಸರ್ ಬಡವ್ರಿಗೆ ನೀವು ಎಲ್ಲ ನೀರು ಇದ್ರು ಮತ್ತೆ ಎಲ್ಲ ಕೇಳ್ತೀನಿ ನಾನು. ಯಾಕಂದ್ರೆ ನಾನು ಕೂಡ ಹಿಂಗೆ ಬಂದು ಬೆಳಗ್ಗೆ ಸರ್ ಜೊತೆ ಮೀಟ್ ಆದೆ. ಬಂದಾಗ ಆಲ್ರೆಡಿ ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ರ. ಬಸ್ಸಮ್ಮ ಮತ್ತೆ ಯಾರೆಲ್ಲ ಸಂಗಡಿಗರು ನೀವು ಕೋಆಪರೇಟ್ ಮಾಡ್ರಿ, ನಿಮ್ಗೆ ಹೋಲ್ಸದ ಎಲ್ಲರೂ. ಯಾಕಂದ್ರೆ ಯಾರಂತ ಉಲ್ಲಾಸ ಅದ, ಯಾರಂತ ಉತ್ಸಾಹ ಅದ, ಆ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದ್ರೆ ಅದಕ್ಕಾಗಿ ಅವರು ಸಲ್ಲಿಸ್ತೀನಿ. 1 ಪಾಯಿಂಟ್. 2ನೇ ಪಾಯಿಂಟ್, ನಮ್ಮಲ್ಲಿರುವಂತ ಸಿಬ್ಬಂದಿ ವರ್ಗ ಅವ್ರು ಹೊಸದಾಗಿ ಜಾಯಿನ್ ಆಗಿದಾರ. ಅವ್ರೀಗ ಇಲ್ಲಿ ಗೊತ್ತಿಲ್ಲದ್ರು ಕೂಡ ಅವ್ರ ಸಾಧ್ಯ ಆದಷ್ಟು ಎಲ್ಲ ನಮ್ಮ ಶಿಕ್ಷಕರು ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಕ ಅವ್ರಿಗೆ ಸಾಧ್ಯ, ಅವ್ರಿಗೂ ಜೋರ ಚಕ್ರ ಮಾಡ್ತಾರೆ. ಇನ್ನು ವಿಷಯಕ್ಕೆ ಬರೋಣ. ಫಸ್ಟ್ ಇಯರ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಏನಮ್ಮ ಹೆಸರು? ಐಶ್ವರ್ಯ ಅಂಡ್ ರೇಖಾ ಇಬ್ರು ಮಾತಾಡುತ್ತ ಮನಸ್ಸಿಗೆ ಕೆಲವೊಂದು ಉಲ್ಲೇಖಗಳು ಮಾಡಿದ್ರೆ ಕೇಳಿ ಬಹಳ ಖುಷಿ ಆಯಿತು. ಇಲ್ಲಿ ಒಂದು ವಿಚಾರ ಹೇಳ್ತೀವಿ, ಎಲ್ಲರ ಹತ್ರ ಈ ತರ ಮಾತಾಡ್ಬೋದು. ಏನ್ ಮಾಡ್ಬೋದು? ಎಲ್ಲರೂ ಮಾತಾಡ್ಬೋದು. ಎಲ್ಲಿ ಮಾತಾಡ್ತೀವಿ ಇಸ್ ಇಂಪಾರ್ಟೆಂಟ್. ಎಲ್ಲಿ ಮಾತಾಡ್ತೀವಿ ನಾವು? ಮನೆಯಾಗ ನಮಗಿಂತ ಎಕ್ಸ್ಪರ್ಟ್ ಯಾರು ಇಲ್ಲ. ಗಟ್ಟಿ ಮೇಲೆ ಕೊಡ್ತಾರೆ ನಮ್ ಗಂಡ ಗಟ್ಟಿ ಮೇಲೆ ನಾವು ಯಾರು ಪ್ರಧಾನಿ ಮೋದಿ ಏನ್ ಮಾಡಕ್ಕಂತ ಇಲ್ಲೇ ಹೇಳ್ತೇವೆ. ಅಷ್ಟು ಬುದ್ಧಿವಂತ ನಾವು. ಹೆಣ್ಮಕ್ಳ ಬಗ್ಗೆ ನಾವು ಮಾತಾಡಂಗಿಲ್ರಿ, ಮಾತೇ ಅರ್ಥ ಮಾಡ್ತೀವಿ. ನೀವು ಎಲ್ಲರೂ ಇಷ್ಟ ಆಗಲ್ಲ. ಇವತ್ತು ಒಂದು ದಿವಸ ಇದ್ರೆ ಸಾಗಲ್ಲ. ಸರ್ ಏನ್ ಹೇಳಿದಾರೆ, ಹೋದಷ್ಟು ನಮ್ಗೆ ಕಮಿಟ್ಮೆಂಟ್ ಕೊಟ್ಟಿರು ಎಲ್ಲರೂ ಮಾತಾಡ್ಬೇಕಂದ್ರು ಅಟ್ಲೀಸ್ಟ್ ಪ್ರೈಸ್ ಕನ್ನಡದಾಗ ಅಟ್ಲೀಸ್ಟ್ ಮಾತಾಡಕ್ ಕಲಿಸಿದೇವು ಸರ್. ಇವತ್ತು ಬಂದು ಸರ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನ್ ಟಾಸ್ಕ್? ಏನ್ ಗುರಿ ನಮ್ಗೆ ಏನ್ ಕೆಲಸ ಏನ್ ಕೊಟ್ಟಿದ್ದಾರೆ? ಇಂಗ್ಲಿಷ್ ನ ಮಾತಾಡ. ಆರ್ ಯು ರೆಡಿ? ಐ ಆಮ್ ಹಿಯರ್, ನೋ ವರಿ. ನಾನ್ ರೆಡಿ ಇದ್ಮೇಲೆ ನೀವು ರೆಡಿ ಯಾರು? ಇದು ನಾನು ಒಂದು ಗಿವ್ ಅಂಡ್ ಟೇಕ್ ಪಾಲಿಸಿ. ನೀವು ರೆಡಿ ಇಲ್ಲ ಅಂದ್ರೆ ನಾನೇನ್ ಮಾಡಕ್ ಸಾಧ್ಯ ಇಲ್ಲ. ಆಮೇಲೆ ಏನಾಗ್ತದ? ನಮಗೂ ಬೆಲೆ ಇರುವ ನೀವು
ಬೆಲೆ ಬರ್ಬೇಕಾ? ನಿಮ್ಮ ಹತ್ರ ಡಿಸೈರ್ ಅದ? ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಮೇಡಮ್. ಇದೇ ತರ ಒಂದು ಜಾತ್ರೆ ಗೊತ್ತಲ್ಲ, ಜಾತ್ರೆ ನೋಡ್ರಿ, ಅಪ್ಪನ ಜಾತ್ರೆ. ಜಾತ್ರೆಯಲ್ಲಿ ಒಬ್ಬ ತಂದೆ ಮಗುವಿಗೆ ಕರ್ಕೊಂಡು ಜಾತ್ರೆ ಮಾಡಕ್ ಹೊಂಟಿದ. ಎಲ್ಲಿಗ? ಜಾತ್ರೆ ಮಾಡಕ್ ಹೊಂಟಿದ. ಆ ಮಗು ಜಾತ್ರೆಯಲ್ಲಿ ಬಲೂನನ್ನು ನೋಡುದು. ಅಲ್ವತ್ತಲ್ರಿ ಇಟ್ಕೊಂಡಿದ್ದಂತ ಬಲೂನ್ ನೋಡುದ, ಪಪ್ಪ 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 ಪಪ್ಪ. ಆ ಬ್ಲ್ಯಾಕ್ ಬಲೂನ್, ಅದು ಅರಿಶಿನ ಯೆಲ್ಲೋ ಬಲೂನ್, ರೆಡ್ ಬಲೂನ್, ಇಂತ ಸೋ ಮೆನಿ ಬಲೂನ್ಸ್ ಇದ್ವು. ಎಲ್ಲಾ ಬಲೂನ್ ಇದ್ವು, ಎಲ್ಲಾ ಬಲೂನ್ ಕಲರ್ ಕಲರ್. ನೀವು ಹ್ಯಾಂಗ್ ಕಲರ್ ಕಲರ್ ಇದಿರಲ್ಲ, ಆ ಕಲರ್ ಕಲರ್ ಬಲೂನ್ ಇದ್ವು. ಆ ಮಗು ಕೇಳ್ತದ, ಏನೋ ನೋಡಿ ಪ್ರಶ್ನೆ ಆಗಿದೆ. ಆ ಮಗು ಕೇಳ್ತದ, ಪಪ್ಪ ಪಪ್ಪ ಈ ಬ್ಲ್ಯಾಕ್ ಬಲೂನ್ ಬಿಟ್ರೆ ಹಾರ್ತಲ್ಲ? ಏನು ಕೇಳಿದ್ರು? ಬ್ಲ್ಯಾಕ್ ಕಪ್ಪು ಬಲೂನು ಬಿಟ್ರೆ ಹಾರ್ತದ ಅಂತ ಕೇಳ್ತಾರೆ. ಅದಕ್ಕೆ ತಂದೆ ಹೇಳ್ತಾನ, ಮಗ ಅಥವಾ ಮಗಳೇ, ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್. ಬಣ್ಣ ಇಂಪಾರ್ಟೆಂಟ್ ಇಲ್ಲ. ಬೆಳ್ಳಗಿದ್ರಿ, ಕರ್ರಗಿದ್ರಿ, ಕುಳ್ಳಗಿದ್ರಿ, ಎತ್ತರ ಇದ್ರಿ, ಯಾವುದೂ ಮ್ಯಾಟರ್ ಅಲ್ಲ. ಆ ಕಪ್ಪು ಇದಲ್ಲ, ಕಪ್ಪು ಇಂಪಾರ್ಟೆಂಟ್ ಅಲ್ಲ. ಆ ಕಪ್ಪು ಬಲೂನ್ ಇದೆಯಲ್ಲ, ಕಪ್ಪು ಬಲೂನ್ ಒಳಗ ಏನದ, ದಟ್ ಈಸ್ ಇಂಪಾರ್ಟೆಂಟ್. ಏನದ ಕಪ್ಪು ಬಲೂನ್ಯಾಗ? ಸೈನ್ಸ್ ಹೇಳ್ಬೇಕು. ಏನದ? ಗಾಳಿ ಇದಲ್ಲ, ಅದು ಇಂಪಾರ್ಟೆಂಟ್. ಗಾಳಿ ಕಪ್ಪು ಬಲೂನ್ದಾಗದ, ಎಲ್ಲೋದಾಗದ, ಕೆಂಪದಾಗದ. ಸೊ ದಟ್ಸ್ ವೈ ವಾಟ್ ಐ ಆಮ್ ಗೋಯಿಂಗ್ ಟು ಸೇ, ನೀವು ಹೆಂಗಿದ್ದೀರಿ ಅದು ಇಂಪಾರ್ಟೆಂಟ್. ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಸೆಕೆಂಡ್ ಅರ್ಥ ಮಾಡ್ಕೋರಿ. ಏನು ನೀವು ಹೆಂಗಿದ್ದೀರಿ ಇಂಪಾರ್ಟೆಂಟ್. ಕಲರ್ ಇಂಪಾರ್ಟೆಂಟ್ ಅಲ್ಲ, ಡಿಸೈನ್ ಇಂಪಾರ್ಟೆಂಟ್. ಏನು? ದಟ್ ಡಿಸೈನ್ ಇಸ್ ಕಾಲ್ಡ್ ಆಸ್ ಆಕ್ಸಿಜನ್. ಹಾಗೆ ಬಲೂನ್ಯಾಗ ಗಾಳಿ ಇಂಪಾರ್ಟೆಂಟ್. ನಿಮ್ಮ ಒಳಗ, ನಿಮ್ಮ ಹೃದಯದಾಗ, ನಿಮ್ಮ ಮನಸ್ಸಿನಾಗ ನಾನು ಏನಾದ್ರೂ ಆಗ್ಲೇಬೇಕು. ಏನು? ಏನಾದ್ರೂ ಆಗಬೇಕು. ಏನಾಗ್ತದೆ ಏನ್ ಹೇಳ್ತಾರೆ ಒಬ್ಬರು ಗೊತ್ತಾ? ಆಗ್ತದ್ರಿ ಸರ್, ಏನ್ರಿ ನಾಟಕ ಇವರ. ಎಷ್ಟೋ ಜನರು ನಾನು ಕೇಳ್ತೀನಿ, ನಿಮ್ಮ ಕನಸು ಏನಂತ ಫಸ್ಟ್ ಕೇಳ್ತೀನಿ. ನಾ ಮೊನ್ನೆ ಕ್ಲಾಸ್ ಯಾರೋ ಒಬ್ರು ಮಾತಾಡ್ತಾರಲ್ಲ, ನಾ ಕೇಳಿನಿ, ನಿನ್ನ ಕನಸು ಏನಂತ ಫಸ್ಟ್ ಕೇಳ್ತೀನಿ. ಆ ಲಿಸ್ಟ್ ಹೇಳ್ತೀರಿ, ಏನೇನು ಹೇಳ್ತೀರಿ. ನಿಮ್ಮ ಲಿಸ್ಟ್ ನೋಡಿದಾಗ ಒಬ್ಬೊಬ್ರು ಒಂದೊಂಥರ ಹೆಂಗೆ ಹೇಳ್ತೀರಿ, ವೆರೈಟಿ ಹೇಳ್ತೀರಿ. ಸಮಯ ಇಲ್ಲ ನಮ್ಗೆ, ಅವೆಲ್ಲ ಬ್ಯಾಡ್ರಿ. ನೀವು ಸೈನ್ಸ್ ಮಾಡಿದ್ರೆ ನೀವು ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಅಥವಾ ನಿಮ್ಮ ಶಿಕ್ಷಕ ಆಗ್ಬೇಕಾ, ಅದಕ್ಕೆ ಒಂದು ಮಾತು ಹೇಳ್ತೀನಿ. ಒಂದು ಸ್ಟೋರಿ ಹೇಳಿ ನಾನು ಮಾತು ಕಂಪ್ಲೀಟ್ ಮಾಡ್ತೀನಿ. ರೆಡಿ ಇದ್ದೀರಾ? ರೆಡಿ ಇದ್ದೀರಿ? ಹೀಗೆ ಒಂದು ಊರಾಗ ಒಬ್ಬ ಪೂಜಾರಿ ಇದ್ದ. ಏನಿದ? ಒಬ್ಬ ಪೂಜಾರಿ ಇದ್ದ. 20 ವರ್ಷಗಳಿಂದ ಪೂಜಾ ಮಾಡ್ತಾ ಇದ್ದ. ಯಾರೇ? ಪೂಜಾರಿ. ದೈವ ಭಕ್ತ ಅಂದ್ರೆ ಎಷ್ಟು ದೈವ ಭಕ್ತ ಅಂದ್ರೆ ಕೇಳಬಾರ್ದ್ರಿ, ಅಷ್ಟೊಂದು ಪೂಜಾ ಮಾಡ್ತಾ ಇದ್ದ. ದೇವಸ್ಥಾನದ ಪೂಜಾ, ಮುಂದಿನ ನೀರು ಹಾಕೋದು, ಮಾಡೋದು ಎಲ್ಲ ಮಾಡ್ತಾ ಇದ್ದ. ಒಂದು ಸಮಯ ಸಮೀಪಿಸ್ತು. ಏನಾಯ್ತ್ರಿ? ಸಮಯ ಸಮೀಪಿಸ್ತು. ಯಮಧರ್ಮರಾಯ ಬಂದ, ಕರ್ಕೊಂಡು ಹೋದ. ಎಲ್ಲಿಗ? ಮಾತಾಡೋದು. ಎಲ್ಲಿಗೆ ಹೋದ? ಸ್ವರ್ಗಕ್ಕೆ ಹೋದ. ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲಿ ಡಿಸ್ಕಷನ್ ನಡೀತು. ಸ್ವರ್ಗದ ಯಾರಿರ್ತಾರ? ಇಬ್ರು ಇರ್ತಾರೆ. ಯಾರು ಇರ್ತಾರೆ? ಯಮಧರ್ಮನೇ ಇರ್ತಾರ, ಮತ್ತ ದೇವರುಗಳು ಇರ್ತಾರ. ಹೌದಲ್ರಿ? ಕರ್ಕೊಂಡು ಹೋಗೋಣ ಯಾರು? ಯಮಧರ್ಮದ ಕನ್ವರ್ಸೇಷನ್ ಆಯ್ತು. ಏನಂತ? ಓ ದೇವರೇ. ದೇವರಿಗೆ ಅಂತಾನ ಏನು? ಓ ದೇವರೇ. ಯಾಕೆ ಕೇಳ್ತಾನ ಯಮಧರ್ಮ? ಓ ದೇವರೇ, ನಾನು ಭಕ್ತಿಯಿಂದ, ಪ್ರೀತಿಯಿಂದ, ವಾಸ್ತವ್ಯದಿಂದ ನಿನಗೆ ದಿನಾನು ಏನ್ ಮಾಡ್ತಾ ಇದೆ? ದೇವರೇ ದೇವರೇ ನಿನ್ಗೆ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತದೆ. ಏನೇ ಮಾಡಿ ಮುಂಜಾನ ಊದ್ಕಡ್ಡಿ ಹಚ್ಚಿನಿ, ಟೆಂಗ ಹೊಡ್ತೀನಿ, ದೊಡ್ಡ ಹೂವಿನಾರ ಎಂತದು ದೊಡ್ಡ ಹೂವಿನಾರ ಹಾಕಿನಿ, 20 ವರ್ಷ ಸೇವಾ ಮಾಡಿನಿ. ಆದ್ರೆ ನಂಗೆ ಕರ್ಕೊಂಡು ಬಂದಲ್ಲಪ್ಪ, ನಾ ಏನ್ ತಪ್ಪು ಮಾಡಿದ್ರೆ? ಸಣ್ಣ ವಯಸ್ಸು ನಂಗೆ ಯಾಕೆ ಕರ್ಕೊಂಡು ಹೋಗಿ ಅಂತ ಕೇಳ್ತಾನೆ. ಯಾರು? ದೇವರಿಗೆ ಕೇಳ್ತಾನ. ಯಾರು ಕೇಳ್ತಾರ? ಪೂಜಾರಿ ಕೇಳ್ತಾನ. ಆಗ ದೇವ್ರು ಬರ್ತಾನಲ್ಲ, ದೇವ್ರು ಹೇಳ್ತಾನೆ ಏನಂತ? ಅಲಾ ಬರ್ತಾನೆ, ನೀನು 20 ವರ್ಷಗಳಿಂದ ಸೇವಾ ಮಾಡ್ತಾ ಇದ್ದೀ, ಕೆಲಸ ಮಾಡ್ತಾ ಇದ್ದೀ. ನೀನು ಕೆಲಸ ಏನ್ ಮಾಡ್ತಾ ಇದ್ದೀ? ಆ ಒಂದು ದೇವಸ್ಥಾನದಾಗ ಒಂದು ಆದಂತ ಘಟನೆ ಏನಾಗಿತ್ತು? ದೇವ್ರ ಪೂಜೆ ಮಾಡ್ತಾ ಇದ್ದ. ದೇವ್ರ ಪೂಜೆ ಮಾಡಕ್ಕೆ ಕರ್ಕೊಂಡು ಹೋದ. ಆ ಕರ್ಕೊಂಡು ಹೋಗಕ್ಕೆ ಇನ್ಸಿಡೆಂಟ್ ಏನು? ಅದು ಇಂಪಾರ್ಟೆಂಟ್ ಅಲ್ಲ. ಆ ಸಂದರ್ಭದಲ್ಲಿ ಅಗಾಧವಾದಂತ, ಧಾರಾಕಾರವಾದಂತ ಮಳೆ ಬರ್ತಾ ಇತ್ತು. ಏನಾಗ್ತಿತ್ತು ಆ ಇನ್ಸಿಡೆಂಟ್ ರೀ? ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು. ದೇವಸ್ಥಾನದಾಗ ಆವರಣದಲ್ಲಿ ಯಾರಿದ್ರು? ಪೂಜಾರಿ ಮುಂಜಾನೆ ಹೋಗಿದ್ದ. ಅಲ್ಲೇ ಪಕ್ಕದಾಗ ದನ ಕಾಯ ಹುಡುಗರು ಅಂತ ಗೊತ್ತಿಲ್ರಿ? ದನ ಕಾಯ ಹೋಗಿದ್ದ. ಆ ದನ ಕಾಯ ಹುಡುಗ ಏನಂತಾನ? ಓ ಗುರುಗಳೇ, ಪೂಜಾರಿಗಳೇ, ನೀವು ಏನ್ ಮಾಡಿ, ಮಳೆ ಬರ್ತಾ ಇದಾರ, ಮನೆಗ ಧರ್ಮಪತ್ನಿ ಕಾಯಕತ್ತಾರ, ಬರ್ರಿ ಅಂತಂದ್ರು. ಇಷ್ಟೇ ಹೇಳ. ಧರ್ಮಪತ್ನಿ ಏನಂದ್ರು?
ಮಳೆ ಜೋರಾಗಿ ಬರ್ತಾ ಇದೆ, ನಿಮ್ ದಂಪತಿ ಕಾಯ್ತಾರೆ, ನೀವು ಬೈರಿ ಅಂತ ಯಾರು ಕರೆದ್ರು? ದನ ಕಾಯ್ಕೊಂಡು ಕರ್ದ. ನೀ ಏನಂದಪ್ಪ? ಏನಂದವತ್ತ? ನಾ 20 ವರ್ಷದಿಂದ ಸೇವೆ ಮಾಡಾಕತ್ತೀನಿ, ನಾನು ದೇವರ ರಕ್ಷಣೆ ಮಾಡ್ತಾನ, ಹೋಗು ಅಂತ ಅಂದ್ಬಿಟ್ಟ. ಯಾರೀಗ? ದನ ಕಾಯ. ಅವ ದನ ಕಾಯ ಏನ್ ಮಾಡ್ತಾನ? ಲಪಣ ಮಾಡ್ತಾರ. ಯಾರು? ದನ ಕಾಯ. ನೆಕ್ಸ್ಟ್ ಮತ್ತೆ 2ನೇ ಘಟನೆ. ಸ್ವಾಮೀಜಿ ಎಲ್ಲಿದ್ರು? ಗುರುಗಳು ಎಲ್ಲಿದ್ರು? ಮತ್ತೆ ದೇವ್ರ ಪೂಜೆ ಇದ್ದಲ್ಲ, ಮತ್ತೆ ಮಳೆ ಜಾಸ್ತಿ ಆಯ್ತು. ಮಳೆ ಜಾಸ್ತಿ ಆಯ್ತು, ದೇವ್ರ ಪೂಜೆ ಮಾಡಿಲ್ಲ. ಹೆಂಗಿರ್ತದೆ ಕಲ್ಪನೆ ಮಾಡ್ಕೋರಿ. ಜರ ಮಳೆ ಜಾಸ್ತಿ ಆಗಿ ಸಲುವಾಗಿ ಮತ್ತೆ ಏನ್ ಮಾಡ್ದ? ಜರ ಮ್ಯಾಕ್ ಸಿಕ್ಕರೆ ಇರ್ತಕ್ಕಂಥ ಸಿಕ್ಕರೆ ಕೆಳಗ ಆ ಗುರುಗಳು ಸ್ವಲ್ಪ ದೇವಸ್ಥಾನ ಮ್ಯಾಕ್ ಹೋಗಿ ಕೂತಾಗ ಮತ್ತೆ ಯಾರು ಬಂದರು? ನಾವಿಕ ಗೊತ್ತಾ? ಯಾರು ನಾವಿಕ? ಹಡ ನಡೆಸೋ ಅವನಿಗೆ ನಾವಿಕ ಅಂತೀವಿ. ನಾವಿಕ ಬಂದ, ಓ ಗುರುಗಳೇ, ಪೂಜಾರಿಗಳೇ ಬರ್ರಿ ಇಲ್ಲಿಗ. ಮಳೆ ಧಾರಾಕಾರ ಬರಕತ್ತದ, ಮನ್ಯಾಗ ಹಾದಿ ಮುಟ್ಟ ನಡ್ಕ. ನಾ ಯಾರು? ಪೂಜಾರಿ ಇದ್ದೀನಿ. 20 ವರ್ಷದಿಂದ ಏನ್ ಮಾಡ್ತಾ ಇದ್ದೀನಿ? ಸೇವೆ ಮಾಡ್ತಾ. ನಂಗೆ ದೇವರ ಕಾಪಾಡ್ತಾನ, ನೀ ನಡಿ ಅಂತ. ಯಾರೀಗ? ನಾವೀಗ ಮಂಡ ಏನ್ ಮಾಡ್ಕೋತೇವೆ? ಓಡ್ಕೊಂಡು ನಾವೀಗ ಏನ್ ಮಾಡ್ದ? ಆಮೇಲೆ ಮಂಡ ಮತ್ 3ನೇ ಅವಕಾಶ. ನೆಕ್ಸ್ಟ್ ಸ್ವಲ್ಪ ದಿನ ಹೋಯ್ತು, ಸ್ವಲ್ಪ ಟೈಮ್ ಹೋಯ್ತು. ಮಳೆ ಎಷ್ಟು ಮಳೆ ಅಂತಂದ್ರೆ ಈಗ ಬರಗಾಲ ಆಮಾರಿ ಮಳೆಗಾಲ ಹಿಂಗೆ ಬರ್ತಾವ. ನಾವು ಮಳೆಗಾಲ ಕೇಳಬಾರ್ದು. ಅಗಾಧವಾದ ಮಳೆಗ ಏನಾಯ್ತು? ಆ ದೇವಸ್ಥಾನ ಸ್ವಲ್ಪ ಭಾಗ ಮ್ಯಾಗ ಎತ್ತಿಲ್ಲ. ಇನ್ನೇನ್ ಮಾಡೋದಿಲ್ಲ. ಜಾಸ್ತಿ ಮಳೆ ಬಂದಾಗ ಶಿಖರ ಅಂತ ಇರ್ತದೆ ಗುಡಿ, ಗೊತ್ತಾ? ಶಿಖರ ಏನ್ ಕೇಸಿ ಶಿಖರ ಹಿಡ್ಕೊಂಡು ಕೂತಾರಪ್ಪ. ಯಾರು? ಪೂಜಾರಿ. ಹಾ, ಪೂಜಾರಿ. ಗೊತ್ತಾ? ಮಳೆ ಏನೇನೇನು ಬರ್ತಾ ಬರ್ತಾ ಏನಾಯ್ತ್ರಿ? ಜಾಸ್ತಿ ಆಯ್ತು. ಏನಾಯ್ತು? ಜಾಸ್ತಿ ಎಲ್ಲಿ ಹೋದ? ಹೋದ. ಆ ಸಂದರ್ಭದಲ್ಲಿ 11 ಘಟನೆ ಆಗಿತ್ತು. ಮತ್ತೆ ಏನ್ ಮಾಡಿದ್ರು ದೇವ್ರ? ಯಾರು ಶಿಖರ ಮೇಲೆ ಕೂತಿರಲ್ಲ, ಶಿಖರ ಮೇಲೆ ಕೂತಾಗ ಪೈಲಟ್ ಬಂದ್ರಿ. 3ನೇ ನಾವು ಏನ್ ಬಂದ? ಪೈಲಟ್ ಬಂದ. ಹಗ್ಗ ಎಸದ. ಹಗ್ಗ ಗೊತ್ತಲ್ಲ, ರೋಪ್ ಅಂತಿಲ್ಲ, ಹಿಡಿಯೋದು. ಈಗ ಹೇಳೋದು ಹಿಡಿಯ ಗೊತ್ತಾ? ಎಸ್ದ. ಓ ಪೂಜಾರಿ, ಈಗ ಬರ್ರಿ, ಇನ್ನೇನು ಮಳೆ ಬಂದು ನೀವು ಮುಳುಗಿ ಹೋಗ್ತೀರಿ ಅಂತ ಅಂದ. ಮತ್ತ ಯಾರು? ನಾ ಯಾರಿದ್ದೀನಿ ಗೊತ್ತಾ? ಯಾರು ಗೊತ್ತಾ? ಪೂಜಾರಿ. ಎಷ್ಟು ವರ್ಷ ಸೇವೆ ಮಾಡಕತ್ತೀನಿ? 20. ಹಾ, ನನ್ಗೆ ಯಾರು ಕಾಣ್ತಾರ? ದೇವರೇ ಕಾಯ್ತಾರ ಅಂದಾಗ ಅವ ಏನ್ ಮಾಡ್ದ? ಪೈಲಟ್ ಗೊತ್ತ ಸ್ವಯಂ ಹೆಲಿಕಾಪ್ಟರ್ ತಿರ್ಕೋತ ಇತ್ತು. ಅವ ಪೈಲಟ್ ನೋಡ್ಕೊಂಡು ಬಿಟ್ಟ ಕರೆ ಅಂತ. ಅರ್ಥ ಆಯ್ತಾ? ಇದ್ರ ಅರ್ಥ ಏನಾದ್ರೂ ಅರ್ಥ ಆಯ್ತಾ ನಿಮಗೆ? ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ಅವಕಾಶ 3 ಬಾರಿ. ಎಷ್ಟು ಅವಕಾಶ ರೀ? 3 ಬಾರಿ. ಯಾರು ಫಸ್ಟ್ ಬಂದಿದ್ದು? ಅದೊಂದು ಅವಕಾಶ. 2ನೇ ಬಾರಿ ಬಂದಿದ್ದು 2ನೇ ಅವಕಾಶ. 3ನೇ ಬಾರಿ ಬಂದಿದ್ದು ಪೈಲಟ್. 4ನೇ ಬಾರಿ ಯಾರು ಬರ್ತಾರ? ಯಮಧರ್ಮರಾಯ. ಆ ಯಮಧರ್ಮರಾಯ ಬರಾಕ್ಕಿಂತ ಮುಂಚೆ ನಮ್ಮ ಲೈಫ್ ಅನ್ನ ಕಟ್ಕೊಳ್ಳುವಂತ ಜವಾಬ್ದಾರಿ ಯಾರ್ದು? ನಮ್ದಲ್ರಿ. ಯಾರ್ದು? ಜೋರಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಹಾ, ಪ್ರತಿಯೊಬ್ಬ ವಿದ್ಯಾರ್ಥಿ ಜವಾಬ್ದಾರಿ ಏನು? ನಿಮ್ಮ ಲೈಫ್ ಅನ್ನ ನೀವ ಕಟ್ಕೋಬೇಕು. 4 ಹಂತ ಯಾವ ಗೊತ್ತಾ? 25 ವರ್ಷ ತನಕ ಓದೋದು ಒಂದು ಜವಾಬ್ದಾರಿ. 25ರಿಂದ 50 ಒಳಗೆ ಏನಾದ್ರು ಲೈಫ್ ಅನ್ನ ಕರಿಯರ್ ಮಾಡ್ಕೋಬೇಕು. 50ರಿಂದ 75 3ನೇ ಹಂತ ರೀ. 4ನೇ ಹಂತ ಹೇಳೋದೇ ಅಂತಲ್ರಿ. ಅಷ್ಟೊಂದು ಆಯುಷ್ಯನೂ ಇಲ್ರಿ. ಹಾಗಿಂದ ಸಿಸ್ಟಮೆಟಿಕ್ ಸ್ಟಡಿ ಮಾಡಬೇಕು. ಮಾಡ್ತೀರಾ? ಅದಕ್ಕೆ ಜೀವನ ಒಂದು ಅವಕಾಶ ಅಂತ ಹೇಳ್ತಾರೆ. ಜೀವನ ಒಂದು ಅವಕಾಶ. ಆ ಅವಕಾಶವನ್ನ ಏನ್ ಮಾಡ್ಕೋಬೇಕು? ಸತ್ತ ಬಳಕೆ. ಏನ್ ಮಾಡ್ಕೋಬೇಕು? ದೊಡ್ಡಕ್ರಿ ಸತ್ ಬಳಕೆ. ಸತ್ ಅಂದ್ರೆ ಒಳ್ಳೆ ಬಳಕೆ. ಸತ್ ಬಳಕೆ ಮಾಡ್ಕೊಳ್ಳಿದ್ರ ಸತ್ ಮ್ಯಾಲ ನಮ್ಗೆ ಯಾರು ಬಳಕೆ ಮಾಡೋರು ಇರಲ್ಲ ನಮಗೆ. ಡೋಂಟ್ ಮೈಂಡ್ ಇಟ್, ಬಿಕಾಸ್ ಜೀವನ ಅನ್ನೋದು ಅಷ್ಟು ಐತ್ರಿ. ನಾವು ಇಲ್ಲಿ ತಿಳ್ಕೊಂಡು ಇಷ್ಟು ಖುಷಿಯಿಂದ ಇದ್ದಾಗ ಹೊರಗಡೆ ಪ್ರಪಂಚ ಇಲ್ಲ. ಇವತ್ತು ನಾವು ಸಕ್ಸಸ್ಫುಲ್ ಆಗಿಲ್ಲ, ಇವತ್ತು ನಾವು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀವಿ, ಇದರ ಶ್ರಮ ಯಾರು ಗೊತ್ತಿದೆ? ಇವತ್ತು ಬಣ್ಣ ಬಣ್ಣದ ಡ್ರೆಸ್ ಹಾಕಿದ್ರ, ನಿಮ್ ಜೊತೆ ನಾನು ಹಾಕಿನ ಹೊರಗಡೆ ನಮ್ಮ ಮನೆಗೆ ನೋಡ್ರಿ, ಮನೆಗೆ ಹೋಗಿ ಒಳಗಡೆ ತಂದೆ ತಾಯಿಯ ಅಂಗಿ ನೋಡ್ರಿ, ಬಗೆ ನೋಡ್ರಿ, ಒಳಗಡೆ ಸಣ್ಣ ಸಣ್ಣ ಕೂತ್ಕೊಂಡಿರ್ತಾವ. ಅವ್ರು ಯಾರಾದ್ರೂ ಹೇಳ್ಯಾರ ಮಗ ನಿಮ್ಗೆ ಓದ್ಸಕ್ಕಾಗಲ್ಲ ಒಬ್ರು ಹೇಳ್ಯಾರ, ಮಗಳ ಹೇಳ್ಯಾರಿ, ಒಟ್ಟ ಅವ್ರು ಹೇಳಂಗಿಲ್ರಿ. ಅದು ಕೊರತೆ ನಿಮ್ಗೆ ಗೊತ್ತಾಗಲ್ಲ. ಅದನ್ನ ಮುಚ್ಚಿಟ್ಟು ನಿಮ್ಗೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಫೀಸ್ಗಳನ್ನು ಕೊಟ್ಟು, ಒಳ್ಳೆ ಒಳ್ಳೆ ಡ್ರೆಸ್ಗಳನ್ನು ಕೊಟ್ಟು, ಸರಿಯಾದ ಸಮಯಕ್ಕೆ ನಿಮ್ಗೆ ಊಟ ವಸತಿ ಎಲ್ಲಾ ಕೊಟ್ಟು ಓದಿಸ್ತಾ ಇದ್ದಾರೆ ಅಂದ್ರೆ ಓದ್ಬೇಕಾ ಓದ್ಬಾರ್ದ? ಯಾವ ರೀತಿ ಓದ್ಬೇಕು? ಯಾವ ರೀತಿ ಓದ್ಬೇಕು? ದಿನಕ್ಕೆ 8 ರಿಂದ 10 ತಾಸು ಓದ್ಬೇಕು. ನಡೀತಾರೆ? ಪ್ರಾಮಿಸ್ ಮಾಡ್ತಾರೆ?
ಪ್ರಾಮಿಸ್ ಮಾಡ್ರಿ ನಮ್ಮ ಕೈ ನಾ ಹಿಂಗಿರ್ತೀನಿ ನೀವು ಹಿಂಗೆ ಮಾಡ್ರಿ ಪ್ರಾಮಿಸ್ ಮಾಡಿ ನೀವು ಹಿಂಗೆ ಡಬಲ್ರಿ ನಾ ಹಿಂಗೆ ಪ್ರಾಮಿಸ್ ಅಂದ್ರೆ ಎಲ್ಲರೂ ಕೈ ಕೊಡೋಕ್ಕಾಗಲ್ಲ ಅದಕ್ಕೆ ಅದೇ ನೋಡಿ ನಾನು ದಿನಾಲು 8ರಿಂದ 10 ತಾಸು PCMB ಕನ್ನಡ ಇಂಗ್ಲಿಷ್ ಚೆನ್ನಾಗಿ ಓದಿ ಶಕುಂತಲಾ ಪಾಟೀಲ್ ಕಾಲೇಜಿಗೆ ಕೀರ್ತಿಯನ್ನು ತರುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರ ಇವತ್ತು ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಅವರ ಸಮ್ಮುಖದಲ್ಲಿ ಹಿರೇಮಠ ಸರ್ರಿಗೆ ಗಂಗೂಳು ಸರ್ರಿಗೆ ಎಲ್ಲ ಉಪನ್ಯಾಸಕ ವೃಂದಕ್ಕೆ 95% ಗಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನು ತೆಗೆದುಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. 95% ಗಿಂತ ಹೆಚ್ಚು ಪರ್ಸೆಂಟೇಜ್ ತೆಗೆದುಕೊಳ್ಳುತ್ತೇನೆ. ಇದು ನನ್ನ ಜವಾಬ್ದಾರಿ, ಇದು ನನ್ನ ಜವಾಬ್ದಾರಿ, ಇದು ನನ್ನ ಸಂಕಲ್ಪ ಎಂದು ಈ ಒಂದು ಸಂದರ್ಭದಲ್ಲಿ ಪ್ರಮಾಣ ಮಾಡಿ ಹೇಳುತ್ತೇನೆ. ಎಲ್ಲರೂ ಪ್ರಾಮಿಸ್ ಮಾಡಿರ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಹಾಗಿರೋದ್ರಿಂದ ಸರ್ ಅವರೇ ನಮ್ಮ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಓದಕತ್ತಾರೆ. ಸೊ ಈ ಒಂದು ಶ್ರಮಕ್ಕೆ ಹೋದ ವರ್ಷ ಕೂಡ ನಾವು ಒಂದು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಸೆಕೆಂಡ್ ಇಯರ್ ಇದ್ದಾಗ ಸರ್ ಬರ್ತಾರೆ ಆಚರಣೆ ಮಾಡಬೇಕಾಗಿತ್ತು, ಡಿಲೇ ಆಗಿದೆ, ನೋ ಪ್ರಾಬ್ಲಮ್ ಸರ್, ಅದಕ್ಕೆ ಏನು ಇದು ಇಲ್ಲ. ಸೊ ನಿನ್ನಿದ್ರು ನೋಡಿ ನಮ್ಗೆ ಇವತ್ತಿದ್ರು ನಮ್ಗೆ ಅವ್ರ ಸಂದರ್ಭ ಮಾಡೋದಿಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಸರ್ ಅವ್ರು ಬರ್ತಾರೆ ಮುಂದಿನ ವರ್ಷ ಆಚರಣೆ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಈ ವರ್ಷ ಯಾರೆಲ್ಲ ಸೆಕೆಂಡ್ ಇಯರ್ ಸೈನ್ಸ್ ಹೋಗ್ತಾ ಇದ್ರಿ 95 ಮತ್ತು 95ಗಿಂತ ಹೆಚ್ಚು ಯಾರು ಮಾರ್ಕ್ಸ್ ಅಂದ್ರೆ ನನ್ನ ವತಿಯಿಂದ 5,000 ರೂಪಾಯಿ ಬಹುಮಾನ ಚೆಕ್ ಅನ್ನ ನಮ್ಮ ಅಧ್ಯಕ್ಷರ ಮುಖಾಂತರ ನಿಮಗೆ ಒಪ್ಪಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ಪ್ರಯತ್ನ ಮಾಡ್ತೀರಿ, ಅವಕಾಶಗಳನ್ನು ಬಳಸ್ಕೊಳ್ಳಿ. ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿರುವಂತ ಎಲ್ಲ ಒಂದು ವೇದಿಕೆಗೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.